ಪ್ರೈಸ್ ದಿ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿ ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 27ನೇ ವಚನ. ಎಲೀಷನೆಂಬ ಪ್ರವಾದಿಯ ಕಾಲದಲ್ಲಿ ಇಸ್ರಾಯೇಲ್ ಜನರೊಳಗೆ ಎಷ್ಟೋ ಮಂದಿ ಕುಷ್ಠರೋಗಿಗಳು ಇದ್ದಾಗ್ಯೂ ಅವರಲ್ಲಿ ಒಬ್ಬನಾದರೂ ಶುದ್ಧನಾಗದೆ ಸುರಿಯಾ ದೇಶವನಾದ ನಾಮಾನನು ಮಾತ್ರ ಶುದ್ಧನಾದನು ಎಂದು ಹೇಳಿದನು. ಇಲ್ಲಿ ನಾವು ನೋಡ್ತೇವೆ, ಯೇಸುಸ್ವಾಮಿ ಆ ಸಮಯದಲ್ಲಿ ಹೇಳಿದ್ರು, ಎಲೀಷನ್ ಎಂಬ ಪ್ರವಾದಿಯ ಕಾಲದಲ್ಲಿ ಇಸ್ರಾಯೇಲ್ ಜನರೊಳಗೆ ಎಷ್ಟೋ ಮಂದಿ ಕುಷ್ಠರೋಗಿಗಳಿದ್ದರು, ಆದಾಗ್ಯೂ ಅದರಲ್ಲಿ ಒಬ್ಬನಾದರೂ ಶುದ್ಧವಾಗದೆ ಸಿರಿಯಾ ದೇಶದ ನಾಮಾನನೆಂಬುವನು ಮಾತ್ರ ಶುದ್ಧನಾದನು. ಆತನು ಶುದ್ಧ ಆಗುವುದಕ್ಕೆ ಕಾರಣ ಏನು ಅಂತ ನಾವು ನಾಮಾನನ ಒಂದು 2 ಅರಸುಗಳು 5ನೇ ಅಧ್ಯಾಯದಲ್ಲಿ ನಾವು ಹೋಗ್ತೀವಿ. ಅಲ್ಲಿ ಆತನ ಆ ಚರಿತ್ರೆಯಲ್ಲಿ ಆತನ ಪೂರ್ತಿ ಸ್ಟೋರಿನ ನೋಡಕ್ ಹೋದಾಗ ಆತನು ಇಸ್ರಾಯೇಲಲ್ಲೇ ಅಷ್ಟೊಂದು ಜನ ಕುಷ್ಠರೋಗಿಗಳಿದ್ದರು, ಆದರೆ ದೇವರು ಆ ಸಿರಿಯಾ ದೇಶದ ನಾಮಾನನನ್ನ ಇಸ್ರಾಯೇಲ್ಗೆ ಕರೆದುಕೊಂಡು ಬಂದು ಆತನಿಗೆ ಬಿಡುಗಡೆ ಕೊಡಬೇಕಾದ್ರೆ ಆತನಲ್ಲಿಟ್ಟಂತಹ ಒಂದು ನಂಬಿಕೆ, ವಿಧೇಯತ್ವೆ, ಇದನ್ನೆಲ್ಲ ನಾಮಾನನ್ ಯಾವ್ಯಾವ ರೀತಿಯಲ್ಲಿ ಇದ್ದನು ಅಂತ ಈ ದಿನದಲ್ಲಿ ನಾವು ತಿಳ್ಕೊಳ್ಳೋಕೆ ಹೋಗ್ತೀವಿ. 2 ಅರಸುಗಳು 5ನೇ ಅಧ್ಯಾಯ 1ನೇ ವಚನದಿಂದ ನಾವು ಓದೋಣ. ಇಲ್ಲೂರಿ, ಮೊದಲನೇದಾಗಿ ಇಲ್ಲಿ ವಾಕ್ಯ ಹೇಳ್ತದೆ, ಅರಾಮ್ಯರ ಅರಸನಿಗೆ ನಾಮಾನನೆಂಬ ಒಬ್ಬ ಸೇನಾಧಿಪತಿ ಇದ್ದನು. ಯೆಹೋವನು ಇವನ ಮುಖಾಂತರವಾಗಿ ಅರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನ್ಯ ಯೋಗ್ಯನೆಂದು ಎಣಿಸುತ್ತಿದ್ದನು. ಇಲ್ಲಿ ನಾವು ನೋಡ್ತೀವಿ, ನಾಮಾನನು ಸಿರಿಯಾ ದೇಶದವನಾದನು. ಆತನು ಇಸ್ರಾಯೇಲರ ಮೇಲೆ ಯುದ್ಧಕ್ಕೆ ಹೋದಾಗ ಅನೇಕ ಸರಿ ಈ ಒಂದು ನಾಮಾನನೆಂಬುವವನಿಗೆ ಯಾವಾಗಲೂ ಜಯವನ್ನು ಕೊಡ್ತಾ, ಆತನು ಎಲ್ಲೆಲ್ಲಿ ಯುದ್ಧಕ್ಕೆ ಹೋಗ್ತಾ ಇದ್ನೋ ಆ ಸ್ಥಳದಲ್ಲೆಲ್ಲ ಅವನಿಗೆ ಜಯ ಸಿಗ್ತಾ ಇತ್ತು. ಆತನು ಇಸ್ರಾಯೇಲ್ ವಿರುದ್ಧವಾಗಿ ಹೋದ್ರು ಇಸ್ರಾಯೇಲ್ ಸೋತೋಗ್ತಾ ಇದ್ರು, ಈತನು ಸಿರಿಯಾ ದೇಶದಿಂದ ಇವನು ಗೆದ್ಬಿಡ್ತಾ ಇದ್ದೆ. ಅಲ್ಲಿ ನಾವು ನೋಡ್ತೀವಿ ಅನೇಕ ಸಮಯದಲ್ಲಿ ಯಾಕೆ ಇಸ್ರಾಯೇಲ್ ಸೋತೋಗ್ತಾ ಇತ್ತು. ಇಸ್ರಾಯೇಲರ್ನ ನಾವು ದೇವರ ಒಂದು ಮಕ್ಕಳು ಅಂತ ನಂಬ್ತೀವಿ, ಆದರೂ ಆ ಸ್ಥಳದಲ್ಲಿ ಸೋತೋಗ್ತಾ ಅನೇಕ ಸರಿ ನಮಗೆ ಸೋಲುಗಳು ಬಂದಾಗ ನಾವು ಅನ್ಕೊಂತೀವಿ ಯಾಕಪ್ಪ ನಮಗೆ ಸೋಲು ಅಂತ ತಿಳ್ಕೊಂತೀವಿ. ಅಲ್ಲಿ ನಾವು ನೋಡ್ತೀವಿ ದಾನಿಯೇಲನ ಪುಸ್ತಕದಲ್ಲಿ 4ನೇ ಅಧ್ಯಾಯ 35ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಭೂನಿವಾಸಿಗಳೆಲ್ಲರೂ ಆತನ ದೃಷ್ಟಿಯಲ್ಲಿ ಏನೂ ಅಲ್ಲದಂತಿದ್ದಾರೆ. ಪರಲೋಕ ಸೈನ್ಯದವರಲ್ಲಿಯೂ ಭೂಲೋಕದವರಲ್ಲಿಯೂ ತನ್ನ ಇಚ್ಛಾನುಸಾರ ನಡೆಯುತ್ತಾನೆ. ಯಾರೂ ಆತನ ಕೈಯನ್ನು ಹಿಂದಕ್ಕೆ ತಳ್ಳಲಾರರು. ನೀನು ಏನು ಮಾಡುತ್ತೀ ಎಂದು ಯಾರೂ ಕೇಳಲಾರರು. ಅನೇಕ ಸರಿ ದೇವರು ನಮಗೆ ಸೋಲುಗಳನ್ನು ಉಂಟು ಮಾಡ್ತಾರೆ, ಜಯವನ್ನು ಉಂಟು ಮಾಡ್ತಾರೆ. ನಾವು ಜಯವನ್ನು ಉಂಟು ಮಾಡುವಾಗ ಸಂತೋಷ ಪಡ್ತೀವಿ, ಆದರೆ ಸೋಲುಗಳನ್ನು ಉಂಟು ಮಾಡುವಾಗ ಅನೇಕ ಸಮಯದಲ್ಲಿ ನಾವು ದೇವರೇ ಯಾಕೆ ಈ ಸೋಲು ಅಂತ ದೇವರನ್ನ ಕೇಳ್ತೀವಿ. ಆದರೆ ಇಲ್ಲಿ ದಾನಿಯೇಲನ ಪುಸ್ತಕದಲ್ಲಿ ಹೇಳ್ತದೆ, ನೀನು ಏನು ಮಾಡುತ್ತಿ ಎಂದು ಯಾರು ಕೇಳಲಾರರು. ದೇವರು ಏನು ಮಾಡ್ತಾರೋ ತನ್ನ ಇಷ್ಟಾನುಸಾರವಾಗಿ ಮಾಡ್ತಾರೆ. ಆತನ ಯಾಕಪ್ಪ ನೀನು ಹೀಗೆ ಮಾಡಿದೆ ಅಂತ ಹೇಳ್ಬಿಟ್ಟು ನಾವು ಯಾರು ಕೇಳೋದಕ್ಕಾಗೋದಿಲ್ಲ. ಅದಕ್ಕೆ ಇಲ್ಲಿ ನಾವು ನೋಡ್ತೀವಿ ನಾಮಾನನ ಕಥೆಯಲ್ಲಿ ಈತನಿಗೆ ಯಾವಾಗಲೂ ಜಯವನ್ನು ಉಂಟು ಮಾಡ್ತಾ ಇದ್ರು. ದೇವರೇ ನಾಮಾನನಿಗೆ ಸಿರಿಯಾ ದೇಶದವ್ರಿಗೆ ಜಯವನ್ನು ಕೊಡ್ತಾ ಇದ್ರು. ಯಾಕೆಂದ್ರೆ ಸಿರಿಯಾ ದೇಶದವ್ರನ್ನ ಕೈಯಲ್ಲಿ ಇಸ್ರಾಯೇಲರ್ನ ಕೈಗೆ ಒಪ್ಪಿಸ್ಕೊಡ್ತಾ ಇದ್ದಿದ್ದರಿಂದ ಯಾವಾಗಲೂ ಈ ಸಿರಿಯಾ ದೇಶದವರು ಜಯವನ್ನು ಹೊಂದುತ್ತಾ ಇದ್ರು. ಮೊದಲನೇದಾಗಿ ಯಾರದೇ ಜಯ ಆಗಲಿ, ಯಾರದೇ ಸೋಲಾಗಲಿ, ಅದರಲ್ಲಿ ಯೆಹೋವನ ಅನುಗ್ರಹನೇ ಇರುತ್ತದೆ. ಎರಡನೇದಾಗಿ ಇಲ್ಲಿ ವಾಕ್ಯ ಹೇಳ್ತದೆ, 1ನೇ ವಚನದ ಕೊನೆಯ ಭಾಗದಲ್ಲಿ, ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು. ನಾವು ನೋಡ್ತೀವಿ ಈತನಿಗೆ ಎಲ್ಲಾ ವಿಧವಾದ ಗುಣಗಳಿದ್ದವು. ಇಡೀ ಸೈನ್ಯಕ್ಕೆ ಅಧಿಪತಿಯಾಗಿದ್ದ ಸೈನ್ಯಕ್ಕೆ ಅಧಿಪತಿಯಾಗಿದ್ದಂತಹ ಈ ನಾಮಾನನಿಗೆ ಒಂದು ಏನಾಗಿತ್ತು, ಕುಷ್ಠರೋಗಿ ಇತ್ತು. ಎಲ್ಲದರಲ್ಲೂ ಅವನು ನಿಪುಣ, ಎಲ್ಲದರಲ್ಲೂ ಯುದ್ಧಶೂರ, ನಿಪುಣ, ಜ್ಞಾನವಂತ, ಒಳ್ಳೆ ಬುದ್ಧಿವಂತ, ಒಳ್ಳೆ ಜ್ಞಾನವಂತ. ಆದರೆ ಒಂದೇ ಒಂದು ವೀಕ್ನೆಸ್ ಏನಂದ್ರೆ ಆತನಿಗೇನಿತ್ತು, ಕುಷ್ಠರೋಗ ಇತ್ತು. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಈ ಸ್ಥಳದಲ್ಲಿ ನೋಡ್ತೀವಿ ಇವರಿಗೆ ಅನೇಕ ವಿಧವಾದ ಎಲ್ಲ ವಿಧವಾದ ಒಳ್ಳೆ ಗುಣಗಳು, ಒಳ್ಳೆ ಬುದ್ಧಿ, ಒಳ್ಳೆ ಜ್ಞಾನ, ಎಲ್ಲ ವಿಧವಾದ ಕಾರ್ಯಗಳಿದ್ದರೂ ಒಂದೇ ಒಂದು ವೀಕ್ನೆಸ್, ಆತನಿಗೆ ಕುಷ್ಠರೋಗಿ. ಆ ಕುಷ್ಠರೋಗಿ ಆತನ ಯಾರ ಬಳಿಯಲ್ಲೂ ಹೇಳೋಕ್ಕೂ ಆಗದೆ, ಕೇಳೋಕ್ಕೂ ಆಗದೆ, ಅನುಭವಿಸೋದಕ್ಕೂ ಆಗದೆ
ಯಾರ ಮುಂದೆ ಸರಿಯಾದ ರೀತಿಯಲ್ಲಿ ತಿರುಗಾಡಕ್ಕೂ ಆಗದೆ ಆ ಒಂದು ಕುಷ್ಠರೋಗದಲ್ಲಿ ಆತನ ವೀಕ್ನೆಸ್ ಇತ್ತು. ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ನೋಡ್ತೀವಿ, ನಮ್ಮ ಅನೇಕ ಸಮಯದಲ್ಲಿ ನಮಗೆ ಎಲ್ಲ ವಿಧವಾದ ಒಳ್ಳೆ ಗುಣಗಳಿರ್ತದೆ, ಒಳ್ಳೆ ರೀತಿಯಾದ ಆರೋಗ್ಯ ಇರ್ತದೆ, ಒಳ್ಳೆ ರೀತಿಯಾದ ಮಾತುಗಳಿರ್ತದೆ, ಎಲ್ಲ ಒಳ್ಳೆ ಗುಣಗಳು ನಮ್ಮಲ್ಲಿರ್ತದೆ. ಆದರೆ ಯಾವುದೋ ಒಂದೇ ಒಂದು ವೀಕ್ನೆಸ್ಸು ನಮ್ಮನ್ನ ಸೋಲಿನೆಡೆಗೆ, ಎಲ್ಲರ ಮುಂದೆ ತಲೆ ಎತ್ತದ ಹಾಗೆ, ನಾವು ಅಂದ್ಕೊಂಡುವಂಥ ವಿಷಯದಲ್ಲಿ ಮುಂದೆ ಹೋಗದ ಹಾಗೆ ನಮ್ಮನ್ನ ತಡಿತಾ ಇರ್ತದೆ. ಅದಕ್ಕೋಸ್ಕರವಾಗಿ ಈ ಒಂದು ವೀಕ್ನೆಸ್ ನಮ್ಮನ್ನ ಏನ್ ಮಾಡ್ತಾ ಇರ್ತದೆ, ಕೊಲ್ತಾ ಇರ್ತೈತೆ, ನಮ್ಮನ್ನ ಮುಂದೆ ಹೋಗದಂಗೆ. ಅದರಿಂದ ಇಲ್ಲಿ ನೋಡ್ತೀವಿ ನಾವು, ಈತನು ನಾಮಾನನೆಂಬುವವನು ಎಲ್ಲದರಲ್ಲೂ ಪರಾಕ್ರಮಶಾಲಿಯಾಗಿದ್ದನು, ಆದರೆ ಒಂದೇ ಒಂದು ವೀಕ್ನೆಸ್, ಆತನಿಗೆ ಕುಷ್ಠರೋಗ ಇತ್ತು. ಈ ಕುಷ್ಠರೋಗ ಅನ್ನೋದು ಬೇರೆ ಯಾರ ಬಳಿಯಲ್ಲೂ ಹೇಳಿಕೊಳ್ಳಕ್ಕಾಗದೆ ಇರುವಂತ ಕಾಯಿಲೆ. 2ನೇ ವಚನ ಓದಿಕೊಳ್ಳುವ. ಅರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಯೇಲ್ ಪ್ರಾಂತ್ಯಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು. ಆಕೆಯು ನಾಮಾನನ ಹೆಂಡತಿಗೆ ದಾಸಿಯಾದಳು. 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಈ ಸಿರಿಯಾ ದೇಶದವರು ಇಸ್ರಾಯೇಲ್ ಮೇಲೆ ಯುದ್ಧಕ್ಕೆ ಹೋದಾಗ, ಆ ಯುದ್ಧದ ಸಮಯದಲ್ಲಿ ಇವರ ಸಿರಿಯಾ ದೇಶವ್ರಿಗೆ ಗೆಲುವು ಆದಾಗ ಅಲ್ಲಿರುವಂಥ ಜನಗಳನ್ನ, ಅಲ್ಲಿರುವಂಥ ಎಲ್ಲ ಚಿನ್ನ ಬೆಳ್ಳಿ ಬಂಗಾರ ಅದನ್ನೆಲ್ಲ ಏನು ಮಾಡೋರು, ಇವರು ದೋಚ್ಕೊಂಡ್ಬಂದ್ಬಿಡೋರು, ಅದನ್ನೆಲ್ಲ ಇವ್ರ ಪಾಲ್ಗೆ ತಗೊಂಡ್ಬಂದ್ಬಿಡೋರು. ಅದರ ಎಲ್ಲ ಮಧ್ಯದಲ್ಲಿ ಅಲ್ಲಿ ಒಂದು ಹುಡುಗಿಯನ್ನ ಹಿಡಿದು ತಂದು ಏನ್ ಮಾಡಿದ್ರು, ನಾಮಾನನ ಹೆಂಡತಿಗೆ ದಾಸಿಯನ್ನಾಗಿ ಮಾಡಿದ್ರು. ಅಂದ್ರೆ ಅವರ ಮನೆಯ ಕೆಲಸಕ್ಕೋಸ್ಕರ ನಾಮಾನನ ಹೆಂಡತಿಗೆ ಅಸಿಸ್ಟೆಂಟ್ ಆಗಿ ಅವರ ಮನೆಯಲ್ಲಿ ಇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು. ಅವ್ರು ತಂದಿದ್ದಂತಹ ಎಲ್ಲ, ಅಲ್ಲಿಂದ ಏನು ಯುದ್ಧ ಮಾಡಿ ಗೆದ್ದು ದೋಚ್ಕೊಂಡ್ಬರ್ತಾರೋ ಅದನ್ನೆಲ್ಲ ಅವರು ಹರಾಜ್ ಹಾಕ್ಬಿಟ್ಟು ಕೊನೆಯದಾಗಿ ಅದನ್ನ ಮಾರ್ಬಿಡೋರು, ಹರಾಜ್ ಹಾಕ್ಬಿಡೋರು. ಆದ್ರೆ ಈ ಹುಡುಗಿನ ಮಾತ್ರ ಏನ್ ಮಾಡಿದ್ರು, ಕರ್ಕೊಂಡ್ಬಂದ್ಬಿಟ್ಟು ನಾಮನನ ಹೆಂಡತಿಗೆ ದಾಸಿಯಾಗಿರೋದಕ್ಕೆ ಸಮ್ಮತಿಸಿದ್ರು. 3ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಆಕೆಯು ಒಂದು ದಿವಸ ತನ್ನ ಯಜಮಾನನಿಗೆ, ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು, ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು. ಇಲ್ಲಿ ನೋಡ್ತೇವೆ, ಈಕೆ ಯಾವಾಗ ಈ ಇಸ್ರಾಯೇಲ್ ದೇಶದಿಂದ ಈ ಒಂದು ಹುಡುಗಿನ ಕರ್ಕೊಂಡ್ಬಂದು ಇವ್ರ ಮನೆಯಲ್ಲಿ ನಾಮಾನನಿಗೆ ದಾಸಿ ಆಗಿದ್ಲು. ಆಕೆ ಅವರ ಮನೆಯಲ್ಲಿ ಎಲ್ಲಾ ವಿಧವಾದ ಕೆಲಸಗಳನ್ನ ಮಾಡ್ಕೊಂಡಿದ್ಲು. ಅದು ಸೀಕ್ರೆಟ್ ಆಗಿತ್ತು. ಯಾರಿಗೆ? ನಾಮಾನನಿಗಿದ್ದಂತಹ ಕುಷ್ಠರೋಗ ಬರೀ ಆ ರಾಜನಿಗೆ ಮತ್ತೆ ನಾಮಾನನ ಹೆಂಡತಿಗೆ ಮಾತ್ರ ಗೊತ್ತಿತ್ತು. ಈಕೆ ಯಾವಾಗ ಅವ್ರ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ಲೋ ಆಗ ಆ ಕೆಲಸದ ಆಕೆಗೂ ಗೊತ್ತಾಯ್ತು. ಆಕೆ ಆ ಒಂದು ಬಟ್ಟೆ ಒಗೆಯುವಂಥ ಸಮಯದಲ್ಲಿ ಗೊತ್ತಾಗಿರ್ಬೋದು, ಕೀವು ರಕ್ತ ಎಲ್ಲ ಆ ಒಂದು ಬಟ್ಟೆಯಲ್ಲಿದ್ದಾಗ ಆಕೆ ಬಂದ್ಬಿಟ್ಟು ರಾಣಿಗೆ ಹೇಳ್ತಾಳೆ, ಅಮ್ಮವ್ರೆ, ಈ ಒಂದು ನಾನು ಏನು ಇದು ನೋಡ್ತಾ ಇದ್ದೀನಿ ಅಂದಾಗ ಆಗ ನಾಮಾನನ ಹೆಂಡತಿ ಹೇಳ್ತಾಳೆ, ಹೌದು, ಇದೊಂದು ಗುಟ್ಟಾಗಿದೆ, ಆಕೆಗೆ ನಮ್ಮ ಯಜಮಾನ್ರಿಗೆ ಇರುವಂಥ ವೀಕ್ನೆಸ್ ಇಂಥದ್ದು ಅಂತ ಹೇಳಿದಾಗ ಆಕೆ ಏನು ಹೇಳ್ತಾಳೆ, ಒಂದು ವೇಳೆ ಅಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಆಕೆಯು ಒಂದು ದಿವಸ ತನ್ನ ಯಜಮಾನನಿಗೆ, ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು, ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು. ಇಲ್ಲಿ ನೋಡ್ರಿ, ಆಕೆ ಅಷ್ಟು ಕಷ್ಟದಲ್ಲಿದ್ರು ಅಲ್ಲಿ ಬಂದ್ಬಿಟ್ಟು ಎಲ್ಲಿ ಇಸ್ರಾಯೇಲ್ ದೇಶದಿಂದ ಆಕೆನ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ದಾಸಿಯಾಗಿ ಇದ್ಕೊಂಡು ಆಕೆಗೆ ಎಲ್ಲ ಕೆಲಸವನ್ನು ಕೊಡ್ತಾ ಇದ್ದಾರೆ. ಆದ್ರೆ ನೋಡ್ರಿ, ಆಕೆ ಆ ದೇವರಲ್ಲಿ ಎಷ್ಟು ಬೆಳೆದಿದ್ಲು, ಅವ್ರು ಇಸ್ರಾಯೇಲ್ ದೇಶದಲ್ಲಿ ಇದ್ದಾಗಲೂ ವಾಕ್ಯದಲ್ಲಿ ಆ ಹುಡುಗಿ ಎಷ್ಟು ಮಾತ್ರ ಬೆಳೆದಿದ್ಲು ಅನ್ನೋದಕ್ಕೆ ಇಲ್ಲಿ ನಾವು ನೋಡ್ತೀವಿ. ಯಾಕೆಂದ್ರೆ ನಾವು ಇದರಲ್ಲಿ ಕೀರ್ತನೆಗಳಲ್ಲಿ 119:9 ವಚನದಲ್ಲಿ ನಾವು ಈ ರೀತಿಯಲ್ಲಿ ಓದ್ತೀವಿ. ಕೀರ್ತನೆ 119:9, ಯೌವನಸ್ಥನು ತನ್ನ ನಡತೆಯನ್ನು ಹೇಗೆ ಸರಿಪಡಿಸಿಕೊಳ್ಳುತ್ತಾನೆ ಅಂದ್ರೆ ವಾಕ್ಯದಿಂದಲೇ, ದೇವರ ವಾಕ್ಯದಿಂದಲೇ ಆತನು ಈಕೆ ಅಲ್ಲಿ ಅಷ್ಟೊಂದು ಕಷ್ಟದಲ್ಲಿ ಒಂದು ದೇಶ ಬಿಟ್ಟು, ತಂದೆ ತಾಯಿನ ಬಿಟ್ಟು, ಎಲ್ಲವನ್ನು ಬಿಟ್ಟು ಈಕೆ ಮನೆಯಲ್ಲಿ ದಾಸಿಯಾದ ಕೆಲಸ ಮಾಡ್ತಾ ಇರುವಾಗ್ಲೂ ಆಕೆ ನೋಡ್ತಾ ಇದ್ದಾಳೆ, ಈ ನನ್ನ ಧಣಿಯು ನಮ್ಮ ದೇಶದಲ್ಲಿದ್ದು ನಮ್ಮ ಪ್ರವಾದಿ ಹತ್ರ ಪ್ರಾರ್ಥನೆ ಮಾಡಿಸ್ಕೊಂಡಿದ್ರೆ ಏನಾಗಿರೋದು, ಅವರ ಕುಷ್ಠರೋಗ ವಾಸಿ ಆಗ್ತಾ ಇತ್ತು ಅಂತ ಆಕೆಯಲ್ಲಿ ಆತನಿಗೆ ಹೇಳ್ತಾಳೆ. ಆಕೆ ಹೆಂಡತಿ ಹೋಗ್ಬಿಟ್ಟು ಏನ್ ಮಾಡ್ತಾಳೆ, ನಾಮನನಿಗೆ ತಿಳಿಸ್ತಾಳೆ. ನಾಮನನ ತಿಳಿಸಿದ ತಕ್ಷಣ
4ನೇ ವಚನ, 2 ವರ್ಷಗಳು 4ನೇ ವಚನ. ನಾನು ಅರಸನ ಸನ್ನಿಧಿಗೆ ಹೋಗಿ ಇಸ್ರಾಯೇಲ್ ದೇಶದ ಹುಡುಗಿಯು ಹೇಳಿದ್ದನ್ನು ತಿಳಿಸಲು ಅವನು, ನೀನು ಅಲ್ಲಿಗೆ ಹೋಗಿ ಬಾ, ನಾನು ನಿನ್ನ ಕೈಯಲ್ಲಿ ಇಸ್ರಾಯೇಲ್ ಅರಸನಿಗೆ ಒಂದು ಪತ್ರವನ್ನು ಕೊಡುತ್ತೇನೆ ಅಂದನು. ನಾಮಾನನು 10 ತಲಾಂತು ಬೆಳ್ಳಿ, 6,000 ತೊಲೆ ಬಂಗಾರ, 10 ದುಸ್ತು ಬಟ್ಟೆಗಳು ಇವುಗಳನ್ನು ತೆಗೆದುಕೊಂಡು ಸಮಾರ್ಯಕ್ಕೆ ಹೊರಟು ಹೋಗಿ ಪತ್ರವನ್ನು ಇಸ್ರಾಯೇಲ್ ಅರಸನಿಗೆ ಕೊಟ್ಟನು. ಇಲ್ಲಿ ನೋಡ್ತೀವಿ ನಾವು, ಈಗ ಈ ನಾಮಾನನಿಗೆ ವಿಷಯ ಗೊತ್ತಾಯ್ತು ಏನಂತ, ನಾನು ಒಂದು ವೇಳೆ ಇಸ್ರಾಯೇಲ್ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಆ ಪ್ರವಾದಿ ಹತ್ರ ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ನನ್ನ ಕುಷ್ಠರೋಗ ಸ್ವಸ್ಥತೆ ಆಗ್ತಾ ಇದೆ. ಮೊದಲನೇ ಒಂದು ತಗ್ಗಿಸುವಿಕೆ ನಾವು ನಾಮಾನನಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಅವ್ರ ಮನೆಯಲ್ಲಿ ದಾಸಿಯಾಗಿ ಬಂದಂತಹ, ಒಂದು ವೇಳೆ ನಿಮ್ಮ ದೇವರು ಅಷ್ಟು ದೊಡ್ಡವರಾಗಿದ್ದರೆ ನಿನ್ನನ್ನೇ ಕಾಪಾಡ್ಬೋದಾಗಿತ್ತಲ್ಲ, ನೀನು ನನಗೇನು ಬುದ್ಧಿ ಹೇಳೋದು ಅಂತ ಹೇಳಲಿಲ್ಲ ಅವನು. ಆತನ ಏನು ಮಾಡ್ತಾ ಇದ್ದಾನೆ ಅಂದರೆ, ಮೊದಲನೇದಾಗಿ ಮನೆಯಲ್ಲಿ ದಾಸಿಯಾಗಿ ತಂದಿದ್ದಂತಹ ಹುಡುಗಿಯ ಮಾತನ್ನ ಕೇಳ್ತಾನೆ. ಅಲ್ಲಿ ನಾವು ನೋಡ್ತೀವಿ ಆತನ ತಗ್ಗಿಸುವಿಕೆ ಎಷ್ಟು ಅಂತ. ಅದು ನೋಡ್ಬಿಟ್ಟು ಹೌದಾ, ನಾನು ಅಲ್ಲಿ ಹೋದ್ರೆ ಬಿಡುಗಡೆ ಆಗ್ತೀನಿ ಅಂತ ಆ ಹುಡುಗಿ ಮಾತನ್ನ ಮೊದಲನೇದಾಗಿ ಅವನು ಗಮನಕ್ಕೆ ತಗೊಂತಾನೆ. ಅನೇಕ ಸರಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಚಿಕ್ಕ ಮಕ್ಕಳ ಮಾತುಗಳನ್ನು ತಾತ್ಸಾರ ಮಾಡ್ತೇವೆ. ದೇವರು ನಮ್ಮ ಕೂಡ ಯಾವ ರೀತಿಯಲ್ಲಿ ಬೇಕಾದರೂ ಮಾತಾಡ್ಬೋದು. ನಾವು ಯಾವಾಗ ಚಿಕ್ಕ ಮಕ್ಕಳನ್ನ, ದೊಡ್ಡವ್ರನ್ನ ಯಾರಿಗೂ ಇಲ್ಲದೆ ನನ್ನ ಜೊತೆ ಏನಾದರೂ ದೇವ್ರು ಮಾತಾಡಬೇಕಾದ್ರೆ ಯಾವುದೋ ಒಂದು ವಿಷಯದಲ್ಲಿ ಮಾತಾಡ್ಬೋದು ಅನ್ನುವಂಥ ಒಂದು ಗಮನ ಚಿಕ್ಕ ಮಕ್ಕಳನ್ನ ತಾತ್ಸಾರ ಮಾಡದೆ. ಕಾರಣ ಏನು ಅಂದರೆ, ದೇವರು ಯಾರ ಮೂಲಕವಾಗಿ ಬೇಕಾದರೂ ನಮ್ಮ ಜೊತೆಯಲ್ಲಿ ಮಾತಾಡ್ಬೋದು. ಆಕೆಯ ಮಾತನ್ನು ಕೇಳಿಕೊಂಡು ಈತನೇನು ಮಾಡ್ತಾನೆ, ರಾಜನ ಬಳಿಗೆ ಹೋಗ್ಬಿಟ್ಟು ರಾಜನ ಹತ್ರ ಕೇಳ್ಕೊಂತ ಇದ್ದಾನೆ. ನಮ್ಮ ಮನೆಯಲ್ಲಿ ದಾಸಿಯಾಗಿದ್ದಂತಹ ಆ ಹುಡುಗಿ ಈಗ ಹೇಳಿದ್ಲು, ನಮ್ಮ ದೇಶಕ್ಕೆ, ಇಸ್ರಾಯೇಲ್ ದೇಶಕ್ಕೆ ಹೋಗ್ಬಿಟ್ಟು ನಮ್ಮ ಪ್ರವಾದಿ ಹತ್ರ ಹೋಗಿದ್ದಿದ್ರೆ ನಿನ್ನ ಕುಷ್ಠ ವಾಸಿ ಆಗ್ತಾ ಇತ್ತು ಅಂತ, ದಯಮಾಡಿ ನೀನು ನಮಗೆ ಅಲ್ಲಿ ಹೋಗೋದಕ್ಕೆ ನನಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾಮಾನನು ರಾಜನ ಬಳಿಗೆ ಕೇಳ್ತಾನೆ. ರಾಜನ ಏನ್ ಮಾಡ್ತಾನೆ, ಅದಕ್ಕೆ ಬೇಕಾಗಿರುವಂಥ ಎಲ್ಲ ಕಾಣಿಕೆಗಳನ್ನು, ಅದು ಆ ಕಾಣಿಕೆ ಎಲ್ಲ ನಾವು ಹಿಸ್ಟ್ರಿನಲ್ಲಿ ಹೋಗಿದ್ರೆ ತುಂಬಾ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂತಹ ಒಂದು ಬಟ್ಟೆ, ಚಿನ್ನ, ಬೆಳ್ಳಿ, ಬಂಗಾರ ಇದನ್ನೆಲ್ಲ ಗಾಡಿಗೆ, ರಥಗಳಲ್ಲಿ ತುಂಬಿಸಿ ನೀನು ಹೋಗ್ಬಿಟ್ಟು ಅಲ್ಲಿ ಸ್ವಸ್ಥತೆ ಆಗ್ಬಿಟ್ಟು ಬಾ. ಮೊದಲನೇದಾಗಿ ನಾಮನ ನೋಡ್ತೀವಿ, ಅವನು ಏನು ಕೇಳಿದ್ರು ಕೊಡೋದಕ್ಕೆ ರಾಜನು ಸಿದ್ಧನಾಗಿದ್ದ. ಕಾರಣ ಏನು ಅಂದರೆ, ಅವನು ಎಲ್ಲಾದ್ರಲ್ಲೂ ನಿಪುಣನಾಗಿದ್ದ. ಒಂದೇ ಒಂದು ವೀಕ್ನೆಸ್, ಆ ಒಂದು ವೀಕ್ನೆಸ್ಸು ಅವನಿಂದ ಹೋಗ್ಬಿಟ್ರೆ ಸಾಕು ಅನ್ನೋದು ರಾಜಂದು ಆಸೆ ಕೂಡ ಇತ್ತು. ಅದರಲ್ಲಿ ಒಂದು ಪತ್ರ ಬರ್ದಿ ನಾಮನನಿಗೆ, ಸರಿ ನೀನು ಇಸ್ರಾಯೇಲ್ ದೇಶಕ್ಕೆ ಹೋಗ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಎಲ್ಲ ತುಂಬಿಸಿ ಆತನನ್ನ ಕಳಿಸ್ತಾನೆ. ನೆಕ್ಸ್ಟ್, ಅದರಲ್ಲಿ ನನ್ನ ಸೇವಕನಾದ ನಾಮಾನನು ನಿನ್ನ ಬಳಿಗೆ ಕಳುಹಿಸಿದ್ದೇನೆ, ನೀನು ಅವನ ಕುಷ್ಠರೋಗವನ್ನು ವಾಸಿ ಮಾಡತಕ್ಕದ್ದೆಂದು ಈ ಪತ್ರದಿಂದ ತಿಳಿದುಕೋ ಎಂಬುದಾಗಿ ಬರೆದಿತ್ತು. ಇಸ್ರಾಯೇಲ್ ಅರಸನು ಪತ್ರವನ್ನು ಓದಿದ ಕೂಡಲೇ ಬಟ್ಟೆಗಳನ್ನು ಹರಿದುಕೊಂಡು ತನ್ನ ಪರಿವಾರದವರಿಗೆ ತಾನು ಕಳುಹಿಸಿದ ಮನುಷ್ಯನನ್ನು ಕುಷ್ಠರೋಗದಿಂದ ವಾಸಿ ಮಾಡಬೇಕಂತೆ. ಇದು ಎಂಥ ಅಪ್ಪಣೆ! ನಾನೇನು ದೇವರೋ? ಜೀವದಾನ ಮಾಡುವುದಕ್ಕಾಗಲಿ ಸಾಯಿಸುವುದಕ್ಕಾಗಲಿ ನನಗೆ ಸಾಮರ್ಥ್ಯ ಉಂಟೋ? ಇವನು ನನ್ನೊಡನೆ ಜಗಳವಾಡುವುದಕ್ಕೆ ಕಾರಣ ಹುಡುಕುತ್ತಾನಲ್ಲವೇ? ಮತ್ತೆ ಇಲ್ಲಿ ನಾವು ನೋಡ್ತೇವೆ, ಈತನು ಒಂದು ಪತ್ರ ಬರ್ದಿ ರಾಜ ಪತ್ರ ಕಳಿಸ್ತಾನೆ ಇಸ್ರಾಯೇಲ್ ಅರಸನಿಗೆ. ಇಸ್ರಾಯೇಲ್ ಅರಸನಿಗೆ ಹೋಗ್ಬಿಟ್ಟು ನೀನು ಈ ಪತ್ರನ ಕೊಡು ಅಂತ. ನಾಮನನು ಆ ರಥಾಶ್ವಗಳ ಜೊತೆಯಲ್ಲಿ ಅವ್ನು ಕಾಣಿಕೆ ಕೊಟ್ಟಿರುವಂಥ ಎಲ್ಲವನ್ನು ತೆಗೆದುಕೊಂಡು ಏನು ಮಾಡ್ತಾನೆ, ಇಸ್ರಾಯೇಲ್ ಅರಸನ ಬಳಿಗೆ ಬರ್ತಾನೆ. ಇಸ್ರಾಯೇಲ್ ಅರಸನ ಬಳಿಗೆ ಬಂದು ಅಲ್ಲಿ ಆತನ ಪತ್ರ ತೋರಿಸಿದ ತಕ್ಷಣ ರಾಜ ಆ ಪತ್ರನ ನೋಡ್ತಾನೆ. ಅದರಲ್ಲಿ ಪತ್ರದಲ್ಲಿ ಏನು ಬರ್ದಿರ್ತದಂತೆ, ನೀನು ನನ್ನ ಸೇವಕನಾದ ನಾಮಾನನಿಗೆ ಏನು ಮಾಡಬೇಕು, ಆ ಕುಷ್ಠರೋಗದಿಂದ ಬಿಡುಗಡೆ ಮಾಡಬೇಕು ಅಂತ ಹೇಳಿದ ತಕ್ಷಣ ಈ ರಾಜನಿಗೆ ತುಂಬಾ ಬೇಜಾರಾಗುತ್ತೆ. ಈಗಲೇ ಯಾಕೆ ಬೇಜಾರಾಗುತ್ತೆ ಅಂದ್ರೆ, ಮೊದಲನೇದಾಗಿ ಇವರು ಸುಮಾರು ಸರಿ ಸಿರಿಯಾ ದೇಶದ ಮೇಲೆ ಸೋತೋಗಿದ್ದಾರೆ. ಸಿರಿಯಾ ದೇಶದ ಮೇಲೆ ಸೋತೋಗಿರೋ ಕಾರಣ ಈಗ ಏನ್ ಮಾಡ್ತಾ ಇದ್ದಾರೆ, ಇವರು ಮತ್ತೆ ನಮ್ಮ ಮೇಲೆ ಏನು ಯುದ್ಧ ಮಾಡೋದಕ್ಕೆ ಮೇಲ್ ಬರ್ತಾ ಇದ್ದಾರೆ, ಕಾರಣ ಹುಡುಕೊಂಡು ಬರ್ತಾ ಇದ್ದಾರೆ. ನಾನೇನ್ ದೇವರ ಈ ಕುಷ್ಠರೋಗನ ವಾಸೆ ಮಾಡೋದಕ್ಕೆ, ಜೀವನ ಕೊಡೋದಕ್ಕೆ, ಜೀವನ ತೆಗಿಯೋದಕ್ಕೆ ನಾನೇನ್ ದೇವರ ಅಂತ ಹೇಳ್ಬಿಟ್ಟು ಆ ಕಾಲದಲ್ಲಿ ಏನ್ ಮಾಡ್ಕೊಳ್ಳೋರು, ಸ್ವಲ್ಪ ಅವ್ರಿಗೆ ದುಃಖ ಆಗ್ಬಿಟ್ಟು ಇದಾದ್ರೆ ಏನ್ ಮಾಡ್ಕೊಳ್ಳೋರು, ಅವ್ರ ಬಟ್ಟೆಗಳನ್ನೆಲ್ಲ ಹರ್ಕೊಂಡ್ಬಿಡೋರು. ಅದೇ ರೀತಿಯಲ್ಲಿ ಇವನು ರಾಜ ಏನ್ ಮಾಡ್ತಾ ಇದ್ದಾನೆ, ಬಟ್ಟೆಗಳನ್ನೆಲ್ಲ ಹರ್ಕೊಂಡು ಹೆಂಡತಿ ಮಕ್ಕಳ ಜೊತೆ ಎಲ್ಲ ಹೇಳ್ಕೊಂಡು ನಾನೇನ್ ದೇವರು, ಈತನು ಈ ಏನು ಸಿರಿಯನು ಏನ್ ಮಾಡ್ತಾ ಇದ್ದಾನೆ, ಯುದ್ಧ ಮಾಡೋದಕ್ಕೆ ಕಾರಣನ ಹುಡ್ಕೊಂಡ್ ಬರ್ತಾ ಇದ್ದಾನೆ, ನಾನು ಇವಾಗ ಏನ್ ಮಾಡ್ಲಿ ಅನ್ನುವಂಥ ಸಮಯದಲ್ಲಿ ಆತನಿಗೆ ತುಂಬಾ ಬೇಜಾರಾಗಿರುವಂತ ಸಮಯದಲ್ಲಿ ಮುಂದೆ ಇಸ್ರಾಯೇಲರ ಅರಸನು ತನ್ನ ಬಟ್ಟೆಗಳನ್ನು ಹರಿದುಕೊಂಡದ್ದನ್ನು ದೇವರ ಮನುಷ್ಯನಾದ ಎಲೀಷನು ಕೇಳಿ ದೂತರ ಮುಖಾಂತರವಾಗಿ ಅವನಿಗೆ, ನೀನು ನಿನ್ನ ಬಟ್ಟೆಗಳನ್ನು ಹರಿದುಕೊಂಡಿದ್ದೇಕೆ?
ಅವನನ್ನು ನನ್ನ ಬಳಿಗೆ ಕಳುಹಿಸು. ನೋಡ್ರಿ, ಈ ಒಂದು ವಿಷಯ ಏನಾಗ್ತೈತೆ, ನೇರವಾಗಿ ತನ್ನ ಬಟ್ಟೆ ಹರಿದುಕೊಂಡು ಹೋಗಿರೋದ ವಿಷಯಗಳು ನೇರವಾಗಿ ಎಲ್ಲೋಗುತ್ತೆ, ಪ್ರವಾದಿಯಾದ ಎಲೀಷನ ಮುಂದೆ ಹೋಗುತ್ತೆ. ಎಲೀಷನು ಇದನ್ನ ಕೇಳಿದ ತಕ್ಷಣ ಯಾರೋ ಹೋಗಿ ಹೇಳ್ತಾರೆ, ರಾಜ ತುಂಬಾ ಬಟ್ಟೆ ಎಲ್ಲ ಹರಿದಾಕೊಂಡು ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ, ಸಿರಿಯಾ ದೇಶದಿಂದ ಹಿಂಗೆ ಒಬ್ಬ ನಾಮಾನನು ಸೇನಾಧಿಪತಿ ಬಂದಿದ್ದಾನೆ, ಅವನ ಪತ್ರದಲ್ಲಿ ಈ ರೀತಿಯಲ್ಲಿ ಬರ್ದಿದೆ ಅಂತ. ಈ ವಿಷಯ ಎಲ್ಲ ಯಾರಿಗೆ ಮುಟ್ತು? ಎಲೀಷನಿಗೆ ಮುಟ್ತು. ಎಲೀಷನಿಗೆ ಮುಟ್ಟಿದ ತಕ್ಷಣ ಅವನು ಹೇಳ್ತಾ ಇದ್ದಾನೆ, ನೀನ್ ಯಾಕೆ ಬಟ್ಟೆ ಎಲ್ಲ ಹರ್ಕೊಂತ ಇದೀಯಾ, ಅವನನ್ನ ನನ್ನ ಬಳಿಗೆ ಕಳಿಸು. ಇದು ನೋಡ್ರಿ, ಅಂದ್ರೆ ಎಲೀಷನ್ ಹೇಳ್ತಾ ಇರೋದಂತ ಮಾತೇನಂದ್ರೆ, ಇಲ್ಲಿ ಒಬ್ಬ ಮನುಷ್ಯನಿದ್ದಾನೆ, ದೇವರೊಟ್ಟಿಗೆ ನೇರವಾಗಿ ಮಾತನಾಡುವಂತ ಒಬ್ಬ ಮನುಷ್ಯನಿದ್ದಾನೆ, ನೀನು ಭಯ ಪಡಬೇಡ, ಅವನಿಗೆ ಗೊತ್ತಾಗ್ಲಿ ಇಸ್ರಾಯೇಲರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಆತನ ನೇರವಾಗಿ ದೇವರೊಟ್ಟಿಗೆ ಮಾತಾಡ್ತಾನೆ, ಆತನನ್ನ ನನ್ನ ಬಳಿಗೆ ಕಳಿಸು ಅಂತ ಹೇಳ್ತಾನೆ. ಆಮೇಲೆ ನಾಮಾನನು ರಥಾಶ್ವದೊಳಗೆ ಎಲೀಷನ ಮನೆಗೆ ಹೋಗಿ ಬಾಗಿಲಿನ ಮುಂದೆ ನಿಂತನು. ಎಲೀಷನು ಅವನಿಗೆ, ಹೋಗಿ ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹವು ಮುಂಚಿತನಾಗುವುದು, ನೀನು ಶುದ್ಧನಾಗುವಿ ಎಂದು ಹೇಳಿ ಕಳುಹಿಸಿದನು. ಸಾಕು. ಇಲ್ಲಿ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಇಲ್ಲಿ ಬಂದಿದ ತಕ್ಷಣ ಅವನ್ನ ನನ್ನ ಬಳಿ ಕಳಿಸು ಅಂದ ತಕ್ಷಣ ಅವಾಗ ರಾಜ ಏನ್ ಮಾಡ್ತಾನೆ, ಓ ಹೌದಲ್ವಾ, ಸರಿ, ನಿಮ್ಗೆ ಕುಷ್ಠರೋಗದಿಂದ ಬಿಡುಗಡೆ ಆಗ್ಬೇಕಾದ್ರೆ ನೀವೇನ್ ಮಾಡ್ರಿ, ನಮ್ಮ ಪ್ರವಾದಿ ಅಲ್ಲಿ ಇದ್ದಾರೆ, ಅವ್ರ ಮನೆ ಅಲ್ಲಿ ಹೋಗ್ಬಿಟ್ಟು ನೀವು ಅವ್ರ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳ್ರಿ, ಸರೋಗುತ್ತೆ ಅಂದ್ಬಿಟ್ಟು ಈ ರಾಜ ಏನ್ ಮಾಡ್ತಾನೆ, ಅವ್ರನ್ನ ಕಳಿಸ್ಕೊಡ್ತಾನೆ. ಆವಾಗ ಈತನು ರಥಾಶ್ವಗಳ ಜೊತೆಯಲ್ಲಿ ಹೋಗ್ತಾನೆ. ಈ ನಾಮಾನನು ಸಾಮಾನ್ಯದನಲ್ಲ, ಅಂದ್ರೆ ತುಂಬಾ ದೊಡ್ಡ ವ್ಯಕ್ತಿ. ಆ ಒಂದು ಸಿರಿಯಾ ದೇಶದಲ್ಲೇ ಸೈನ್ಯಾಧಿಪತಿ ಅಂದ್ರೆ ತುಂಬಾ ದೊಡ್ಡ ವ್ಯಕ್ತಿ. ಈತನ ಏನ್ ಮಾಡ್ತಾನೆ, ನೇರವಾಗಿ ಆ ಸೈನ್ಯಗಳ ಜೊತೆಯಲ್ಲಿ, ಅವ್ರ ಜೊತೆಯಲ್ಲಿ ಸಾವಿರಾರು ಜನಗಳು ಬಂದಿರ್ತಾರೆ, ಇವನ್ ರಥಗಳ ಜೊತೆಯಲ್ಲಿ ಆ ಚಿನ್ನ ಬೆಳ್ಳಿ ಅವೆಲ್ಲ ಒಂದು ರಥಗಳಲ್ಲಿ ತುಂಬಿಕೊಂಡಿರೋದನ್ನು ನೇರವಾಗಿ ಯಾರ ಮನೆಗೆ ಹೋಗ್ತಾರೆ, ಎಲೀಷನ ಮನೆಗೆ ಹೋಗ್ತಾರೆ. ಎಲೀಷನ ಮನೆಗೆ ಹೋದಾಗ ನೆಕ್ಸ್ಟ್ ಹೋದ್ರೆ ನಾಮಾನನು ಇದನ್ನು ಕೇಳಿ ಕೋಪಗೊಂಡು, ಇದೇನು, ಅವನು ಹೇಗೋ ಹೊರಗೆ ಬಂದು ನಿಂತು ತನ್ನ ದೇವರಾದ ಯೆಹೋವನ ಹೆಸರು ಹೇಳಿ ಕುಷ್ಠದ ಮೇಲೆ ಕೈಯಾಡಿಸಿ ವಾಸಿ ಮಾಡುವೆನೆಂದು ನೆನೆಸಿದೆನು. ಸಾಕು. ಇಲ್ಲಿ ಇವನು ನಾಮಾನನು ಅವ್ರ ಮನೆ ಹತ್ರ ಹೋಗಿದ ತಕ್ಷಣ ಅಲ್ಲಿ ಎಲೀಷನ್ ನೋಡ್ತಾನೆ. ಅಲ್ಲಿ ಅವನ ಶಿಷ್ಯನಾದ ಒಬ್ಬ ಎಲೀಷನಿಗೆ ಒಬ್ಬ ಶಿಷ್ಯ ಇರ್ತಾನೆ, ಅವನ ಹೆಸರು ಗೆಹಜಿಯ ಅಂತ. ಅವನು ಗೆಹಜಿಯ ಹೇಳ್ತಾನೆ, ಸ್ವಾಮಿ, ಹಿಂಗೆ ಯಾರು ಸಿರಿಯಾ ದೇಶದ ನಾಮಾನನು ಬಂದಿದ್ದಾರೆ ನಿಮ್ಮ ಹತ್ರ ಪ್ರಾರ್ಥಿಸ್ಕೊಳ್ಳೋದಕ್ಕೆ, ಆತನಿಗೆ ಕುಷ್ಠ ರೋಗ ಇದೆ ಅಂತೆ, ಅದಕ್ಕೋಸ್ಕರ ಇಲ್ಲಿ ಬರ್ತಾ ಇದೆ, ರಥಾಶ್ವಗಳ ಬಗ್ಗೆ ಬರ್ತಾ ಇದೆ, ಸಾವಿರಾರು ಜನಗಳು ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆತನು ತುಂಬ ಹೋಗ್ಬಿಟ್ಟು ಎಲಿಯನ್ಗೆ ಹೇಳ್ತಾನೆ. ಎಲಿಯ ಹೇಳ್ತಾ ಇದ್ದಾನೆ, ಆತನಿಗೆ ಹೋಗಿ ಹೇಳು, ಯೋರ್ದನ್ ಹೊಳೆಯಲ್ಲಿ ನೀನು 7 ಸರಿ ಮುಣಗ್ಬಿಟ್ಟು ಎದ್ದೋಳು, ನಿನಗೆ ಸ್ವಸ್ಥ ಆಗ್ಬಿಡುತ್ತೆ ಅಂತ ಹೇಳಿ ಕಳಿಸು ಅಂತ ಹೇಳ್ಬಿಡ್ತಾನೆ. ಈತನು ಗೆಹಜಿಯ ಬಂದ್ಬಿಟ್ಟು ಹೇಳ್ತಾನೆ, ಸ್ವಾಮಿ, ನಮ್ಮ ಪ್ರವಾದಿಗಳು ಹೇಳಿದ್ರು, ನೀವು ಹೋಗ್ಬಿಟ್ಟು 7 ಸರಿ ಯೋರ್ದನ್ ಹೊಳೆಯಲ್ಲಿ ಮುಳುಗಿ ಎದ್ರೆ ನೀವು ಸುಸ್ಥವಾಗ್ತೀರಾ, ಹೋಗ್ರಿ ಅಂತ. ಈ ನನಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಅಲ್ಲ, ನನ್ನ ಒಂದು ಸ್ಟೇಟಸ್ ಏನು, ನಾನು ಇವ್ರ ಮನೆ ಹತ್ರ ಬಂದಿದ್ದೀನಿ, ಪ್ರವಾದಿದೊಂದು ಚಿಕ್ಕ ಮನೆ, ಆ ಮನೆ ಹತ್ರ ಬಂದಿದ್ದೀನಿ, ನಾನು ಸಿರಿಯಾ ದೇಶದ ಸೈನ್ಯಾಧಿಪತಿ, ನಾನೇನು ಅನ್ಕೊಂಡೆ ಅಂದರೆ ಇವನು ನನ್ನನ್ನು ಒಳಗಡೆ ಕರೆದಿ ನನ್ನ ಕುಷ್ಠದ ಮೇಲೆ ಕೈ ಆಡಿಸಿ ನನಗೋಸ್ಕರ ಪ್ರಾರ್ಥಿಸಿ ನನ್ನನ್ನು ವೆಲ್ಕಮ್ ಮಾಡಿ ಚೆನ್ನಾಗಿ ಪ್ರಾರ್ಥಿಸಿ ಮಾತಾಡಿ ಸ್ವಸ್ಥ ಮಾಡ್ತಾನೆ ಅಂತ ತಿಳ್ಕೊಂಡ್ರೆ, ಇವನು ನನ್ನ ಎದುರುಗೊಳ್ಳದೆ ನನ್ನನ್ನು ಸ್ವಾಗತ ಮಾಡದೆ ಅವ್ರ ಹತ್ರ ಹೇಳಿ ಕಳಿಸ್ತಾ ಇದ್ದಾನೆ ಏನಂತ, 7 ಸರಿ ಯೋರ್ದನ್ ಹೊಳೆಯಲ್ಲಿ ಮುಳುಗಿದ್ರೆ ನಿನಗೆ ಸ್ವಸ್ಥವಾಗುತ್ತೆ ಅಂತ ಹೇಳಿ ಕಳಿಸ್ತಾ ಇದ್ದಾರೆ ಅಂತ. ಮುಂದೆ ನೋಡ್ತೀವಿ, ದಮಸ್ಕದ ಹಬನಾ ಪರ್ಪರ್ ಎಂಬ ಹೊಳೆಗಳು ಇಸ್ರಾಯೇಲ್ಯರ ಎಲ್ಲ ಹೊಳೆ ಹಳ್ಳಗಳಿಗಿಂತ ಉತ್ತಮವಾಗಿವೆ ಎಲ್ಲವೋ. ಸ್ನಾನದಿಂದ ವಾಸಿಯಾಗುವ ಹಾಗಿದ್ದರೆ ನಾನು ಅವುಗಳಲ್ಲಿಯೇ ಸ್ನಾನ ಮಾಡಬಹುದಲ್ಲವೇ ಎಂದು ಹೇಳಿ ಬಲು ಸಿಟ್ಟಿನಿಂದ ಹೊರಟು ಹೋದನು. ಆಗ ಅವನ ಸೇವಕರು ಹತ್ತಿರ ಬಂದು ಅವನಿಗೆ, ಅಪ್ಪನವರೇ, ಪ್ರವಾದಿಯು ಒಂದು ಕಠಿಣವಾದ ಕೆಲಸವನ್ನು ಹೇಳಿದ್ದರೆ ಅದನ್ನು ಮಾಡುತ್ತಿದ್ದೀರಲ್ಲ, ಹಾಗಾದರೆ ಸ್ನಾನ ಮಾಡಿ ಶುದ್ಧನಾಗು ಎಂದು ಹೇಳಿದರೆ ಯಾಕೆ ಅದರಂತೆ ಮಾಡಬಾರದು ಅಂದರು. ಇಲ್ಲಿ ಆ ನಾಮಾನನಿಗೆ ಭಯಂಕರವಾದ ಒಂದು ಕೋಪ ಬಂತು. ಆ ಕೋಪ ಬಂದಿದ ತಕ್ಷಣ ಅವನು ಹೇಳ್ತಾ ಇದ್ದಾನೆ, ನನಗೇನು ಒಂದು ಗೌರವ ಕೊಟ್ಟಿಲ್ಲ ಅವನು ಅಂದ್ಬಿಟ್ಟು ಕೋಪಗೊಂಡ್ಬಿಟ್ಟು ವಾಪಸ್ ಬರುವಂಥ ಸಮಯದಲ್ಲಿ ಅಲ್ಲಿದ್ದಂತಹ ಆಳು, ಅವ್ರ ಜೊತೆಯಲ್ಲಿ ಬಂದಂತಹ ಒಂದು ಆಳು ಹೇಳ್ತಾ ಇದ್ದಾನೆ ಅವನಿಗೆ, ಅಪ್ಪನವರೇ, ನೋಡಿ ಅವನು ಎಷ್ಟು ಗೌರವದಿಂದ ಹೇಳ್ತಾ ಇದ್ದಾನೆ, ಎದುರ್ತಾ ಇಲ್ಲ. ಯಾಕಂದ್ರೆ ಮೊದಲನೇದಾಗಿ ನಾವು ನೋಡ್ತೀವಿ, ನಮ್ಮ ಜೊತೆಯಲ್ಲಿ ಇರುವಂಥವ್ರು ನಮ್ಮ ಸುಕ್ಷೇಮವನ್ನು ನೋಡುವಂಥವ್ರನ್ನ ನಮ್ಮ ಜೊತೆಯಲ್ಲಿ ಇಟ್ಕೊಬೇಕು.
ಅವ್ನು ಬರ್ತಾ ಇಲ್ವಲ್ಲ, ಸರಿ ಅವ್ನು ತಿಳ್ಕೊಬೋದಾಗಿತ್ತು ಇನ್ನು ಕುಷ್ಠರೋಗ ವಾಸಿ ಆದ್ರೇನು ಎಷ್ಟಾದ್ರೇನು, ಅವ್ರು ಹೇಳ್ತಾ ಇದಾರಲ್ಲ ಬಾ ಹೋಗೋಣ ಅಂತ. ಆದರೆ ನೋಡ್ರಿ ಅಲ್ಲಿರುವಂಥ ಆ ನಾಮನನ ಕೈ ಕೆಳಗಡೆ ಇದ್ದಂತಹ ಸೇವಕರು ಕೂಡ ಏನು ಮಾಡ್ತಾ ಇದ್ದಾರೆ, ಅಪ್ಪನವರೇ ಮಾಡ್ತಾ ಇದ್ದಾರೆ. ಹೆಂಗಾದ್ರೂ ಅವ್ರಿಗೊಂದು ಆಸೆ, ಹೆಂಗಾದ್ರೂ ಮಾಡಿ ನಮ್ಮ ಸೇನಾಧಿಪತಿಯ ಕುಷ್ಠರೋಗ ವಾಸಿ ಆಗಬೇಕು ಅಂತ ಆಸೆನ ನಾವು ನೋಡ್ತೀವಿ. ಅನೇಕರು ನಮ್ಮ ಜೊತೆಯಲ್ಲಿ ಕೆಳಗಡೆ ಇರುವಂಥವ್ರು ನಮಗೆ ಸುಕ್ಷೇಮವನ್ನು ಕೋರುವಂಥವ್ರನ್ನ ಅಲ್ಲಿ ನಾವು ನಾಮನನ್ನ ಕೈ ಕೆಳಗಡೆ ನೋಡ್ತೀವಿ. ಆ ಸುಕ್ಷೇಮವನ್ನು ಕೋರುವಂಥವ್ರು ಇದ್ರೆ ಈ ನಾಮನನ್ನು ಸಹ ನೋಡ್ರಿ, ಅವ್ರಿಗೆಲ್ಲ ಗದಿರ್ಲಿಲ್ಲ, ಅವ್ರನ್ನೆಲ್ಲ ಎಷ್ಟು ಅವ್ರ ಮಾತನ್ನ ಕೇಳ್ತಾ ಇದ್ದ ಅಂದರೆ, ಇವನಿಗೆ ಬಂದಿದ್ದಂತಹ ಕೋಪದಲ್ಲಿ ನೇರವಾಗಿ ಬಂದು ರಥ ಹತ್ತಿ ಇಲ್ಲ ಅವನಿಗೇನಾದರೂ ಮಾಡಿ ಅವ್ರನ್ನ ಆಚೆ ಕರೀರಿ ಅಂದ್ಬಿಟ್ಟು ಅವ್ರನ್ನ ಸಾಯಿಸಿ ಏನಾದರೂ ಮಾಡ್ಬೋದಾಗಿತ್ತು. ಆದರೆ ಈತನೇನು ಮಾಡ್ತಾನೆ, ಕೋಪಗೊಂಡು ಬಿಟ್ಟು ಆಚೆಗಡೆ ಬರುವಂಥ ಸಮಯದಲ್ಲಿ ಅಲ್ಲಿ ಒಬ್ಬ ಆಳು ಹೇಳ್ತಾ ಇದ್ದಾನೆ, ಅವನ ಸಿಪಾಯಿ, ಸ್ವಾಮಿ ಅಪ್ಪನವರೇ, ಒಂದು ವೇಳೆ ಪ್ರವಾದಿಯು ಏನಾದರೂ ನಿಮಗೆ ಕಠಿಣವಾದ ಒಂದು ಕಾರ್ಯಗಳನ್ನು ಹೇಳಿದ್ದರೆ ನೀವು ಅದನ್ನೆಲ್ಲ ಮಾಡ್ತಾ ಇದ್ರಲ್ವಾ. ಇದು ಈಸಿಯಾಗಿರುವಂಥ ಮೆಥಡ್ ಹೇಳ್ತಾ ಇದ್ದಾರೆ. ಸುಮ್ಮನೆ ನೀರಲ್ಲಿ ಹೋಗ್ಬಿಟ್ಟು ಯೋರ್ದನ್ ಹೊಳೆಯಲ್ಲಿ 7 ಸಾರಿ ಮುಳುಗಕ್ಕೆ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ವಾ, ನೀವು ಅದನ್ನು ಮಾಡ್ಬೋದಲ್ವಾ ಅಂತ ಹೇಳ್ತಾರೆ. ಅಂದರೆ ಇದು ಏನು ಹೇಳ್ತಾ ಇದ್ದಾರೆ ಅಂದರೆ, ಇವರು ಸಿರಿಯಾ ದೇಶದಲ್ಲಿ ಏನಾಗ್ತಾ ಇತ್ತು, ಬರೀ ಮಾಟ ಮಂತ್ರ ಅವು ಇವು ನಡೀತಾ ಇತ್ತು. ಅಲ್ಲಿ ಕಠಿಣವಾದ ಒಂದು ಕಾರ್ಯಗಳನ್ನ ಹೇಳೋರು. ನಾವು ಹೋಗ್ಬಿಟ್ಟು ನಮ್ಗಿಂತ ಕೆಲಸ ಆಗಬೇಕು ಅಂದರೆ ನೀವು ಹೀಗೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂದ್ರೆ ಕಠಿಣವಾದ ಕಾರ್ಯಗಳನ್ನ ಹೇಳೋರು. ಅದಕ್ಕೆ ಇಲ್ಲಿ ಆಳು ಹೇಳ್ತಾ ಇದ್ದಾರೆ, ಒಂದು ವೇಳೆ ಪ್ರವಾದಿಯು ನಿನಗೆ ಕಠಿಣವಾದ ಮಾತುಗಳನ್ನು ಹೇಳಿದ್ರೆ ನೀವು ಕೇಳ್ತಾ ಇದ್ರಲ್ವಾ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಪ್ರವಾದಿಯವರು ಸುಮ್ಮನೆ ಯೋರ್ದನ್ ಹೊಳೆಯಲ್ಲಿ ಹೋಗಿ 7 ಸಾರಿ ಮುಳುಗಕ್ಕೆ ಹೇಳ್ತಾ ಇದ್ದಾರೆ, ನೀವು ದಯಮಾಡಿ ಅದನ್ನ ಮಾಡಬೇಕು ಅಂತ ಅವ್ರು ಕೇಳ್ತಾರೆ. ಆಮೇಲೆ ಯೋರ್ದಾನಿಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು. ನೋಡ್ರಿ, ಅವನು ಮತ್ತೆ ಯಾವುದೇ ಮಾತಾಡ್ಲಿಲ್ಲ. ಆ ಆಳುಗಳು, ಇವನು ಕೋಪ ಬಂದಿರುವಂತ ಸಮಯದಲ್ಲಿ ಆ ಆಳುಗಳು ಮಾತಾಡೋಂಥ ಸಮಯದಲ್ಲಿ ಇವನು ಅವ್ರ ಮೇಲೆ ರೇಗಾಡ್ಲಿಲ್ಲ, ಅವ್ರ ಮೇಲೆ ಆಪೋಸಿಟ್ ಆಗಿ ಮಾತಾಡ್ಲಿಲ್ಲ. ಅವ್ರ ಆಳುಗಳು ಹೇಳಿದ ಮಾತನ್ನು ಸಹ ಈತನು ಕೇಳಕ್ಕೆ ಸಿದ್ಧನಾಗಿದ್ದಾನೆ. ಸರಿ ಆಯ್ತಪ್ಪ, ನೀವು ಹೇಳ್ತಾ ಇದ್ದೀರಲ್ಲ, ಸರಿ ನಾನು 7 ಸಾರಿ ಮುಳುಗಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ನೇರವಾಗಿ ಯೋರ್ದನ್ ಹೊಳೆಗೆ ಇವರೆಲ್ಲ ಸಹಿತವಾಗಿ ರಥಾಶ್ವಗಳ ಸಹಿತವಾಗಿ ಎಲ್ಲೋಗ್ತಾ ಇದ್ದಾರೆ, ಯೋರ್ದನ್ ಹೊಳೆಗೆ ಹೋಗ್ತಾ ಇದ್ದಾರೆ. ಯೋರ್ದನ್ ಹೊಳೆಗೆ ಹೋಗಿ ಅಲ್ಲೇನು ಮಾಡ್ತಾ ಇದ್ದಾರೆ, ಇಲ್ಲಿ ವಾಕ್ಯದಲ್ಲಿ ಇದು 7 ಸಾರಿ ಮುಳುಗಿದ್ರು ಅಂತ. ಆದರೆ ನಾವು ಇದನ್ನೆಲ್ಲ ಧ್ಯಾನಿಸ್ಬೇಕಾದ್ರೆ 7 ಸಾರಿ ಮುಳುಗ್ಬೇಕಾದ್ರೆ ಅವನಿಗೆ ಒಂದು ಕೋಪ ಇತ್ತು. ಅವ್ನು ಮೊದಲೇ ಹೇಳಿದ್ದಾನೆ, ಒಂದು ವೇಳೆ ನಾನು ನೀರಿನಲ್ಲಿ ಮುಳುಗಿ ನಾನು ಸ್ವಸ್ಥತೆ ಆಗಬೇಕಾಗಿದ್ರೆ ನಮ್ಮ ದೇಶದಲ್ಲಿ ಎಂತೆಂಥ ನದಿಗಳಿದ್ದಾವೆ, ಅಲ್ಲೆಲ್ಲ ನಾನು ಮುಳುಗಿ ನಾನು ಸ್ವಸ್ಥತೆ ಆಗಬೇಕಾಗಿತ್ತು ಅಂತ ಮೊದಲೇ ಹೇಳಿದ್ದಾನೆ. ಆದರೂ ಆಳುಗಳ ಮಾತ್ಕೊಂಡು ಕೇಳ್ಕೊಂಡು ಏನು ಮಾಡಿದ್ದಾನೆ, ಸರಿ ಆಯಿತು ಅಂದ್ಬಿಟ್ಟು ಇವನಿಗೂ ಒಂದು ಆಸೆ ಇದೆ, ಏನು ಹೆಂಗಾದ್ರೂ ಮಾಡಿ ನಾನು ಬಿಡುಗಡೆ ಹೊಂದಬೇಕು. ಅಲ್ಲಿ ಮನೆಯಲ್ಲಿ ನಾವು ನೋಡಿದ್ವು, ಆ ಮನೆಯಲ್ಲಿ ದಾಸಿಯಾಗಿದ್ದಂತಹ ಮಾತನ್ನ ಕೇಳಿಕೊಂಡು ಇಲ್ಲಿವರೆಗೂ ಬಂದ. ಇಲ್ಲಿನೂ ಅವನಿಗೆ ಕೋಪ ಬಂದ ಮೇಲೂ ಸಹ ತನ್ನ ಆಳಿನ ಮಾತನ್ನ ಏನು ಮಾಡ್ತಾ ಇದ್ದಾನೆ, ಇವನು ಕೇಳ್ತಾ ಇದ್ದಾನೆ. ಆಳನ್ನ ಮಾತನ್ನ ಕೇಳ್ಕೊಂಡು ಯೋರ್ದನೊಳಗೆ ನೇರವಾಗಿ ಹೋಗಿ ಅಲ್ಲಿ ಮುಳುಗುವಂಥ ಸಮಯದಲ್ಲಿ ಆತ ನೋಡ್ತಾನೆ, 1 ಸಾರಿ ಮುಳುಗ್ತಾನೆ, ನೋಡ್ತಾನೆ ಯಾವುದೇ ವಿಧವಾದ ವ್ಯತ್ಯಾಸಗಳಿಲ್ಲ. 2ನೇ ಸರಿ ಮುಳುಗ್ತಾನೆ, ಎದ್ದು ನೋಡ್ತಾನೆ, ಯಾವುದೇ ವ್ಯತ್ಯಾಸ ಇಲ್ಲ. ಅವನೊಂದು ಕಡೆ ಏನಾಗ್ತಾ ಇದೆ, ನಂಬಿಕೆ ಒಂದು ಕಡಿಮೆ ಆಗ್ತೈತೆ. ಹೆಂಗೆ ಇದು 2 ಸರಿಗೆ ಆಗ್ತಾ ಇಲ್ಲ, 3 ಸರಿ, 4 ಸರಿ, 5 ಸರಿ, 6 ಸರಿ ಮುಳುಗಿ ಎದ್ದೊಳ್ತಾ ಇದ್ದೇನೆ, ಏನು ವ್ಯತ್ಯಾಸನೇ ಇಲ್ಲ. ಅಕಸ್ಮಾತ್ 7 ಸರಿ ಮುಳುಗಿದ ಮೇಲೆ ನನಗೆ ಬಿಡುಗಡೆ ಆಗಬೇಕಾದ್ರೆ ಅಟ್ಲೀಸ್ಟ್ 6ನೇ ಸರಿ ಸ್ವಲ್ಪ ಆದರೂ ಆಗಬೇಕಾಯ್ತಲ್ಲ, ಏನು ವ್ಯತ್ಯಾಸನೇ ಇಲ್ಲ ಅಂತ ಹೇಳುವಂಥ ಸಮಯದಲ್ಲಿ 7ನೇ ಸಾರಿ ಆತನು ಮುಳುಗಿ ಎದ್ದೇಳುವಂಥ ಸಮಯದಲ್ಲಿ ನಂಬಿಕೆಯಿಂದ ಅವನು ಮುಳುಗ್ತಾನೆ. ನಾನು ಏನು ಅವ್ರ ಮಾತನ್ನೆಲ್ಲ ತಗ್ಗಿಸ್ಕೊಂಡು ಆ ದೇವರ ಮೇಲೆ, ಯಾವ ದೇವರ ಮೇಲೆ, ಇಸ್ರಾಯೇಲ ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಆ ಸ್ಥಳದಲ್ಲಿ ಬಂದಿರ್ತಾನೆ. 7ನೇ ಸಾರಿ ಅವನು ಮುಳುಗಿ ಎದ್ದಾಗ, ಮುಂದೆ ಓದಿ. ಕೂಡಲೇ ದೇವರ ಮನುಷ್ಯನ ಮಾತಿಗನುಸಾರವಾಗಿ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು. ನೋಡ್ರಿ, ಕೂಸಿನ ದೇಹದಂತೆ ಆತನ ಶರೀರವೆಲ್ಲ, ಅಂದ್ರೆ ಹೊಸ ಬಾಡಿ. ನೋಡ್ತೀವಿ ಕುಷ್ಠರೋಗ ಅಂದ್ರೆ ಸುಮ್ಮನೆ ಎಲ್ಲ ಕೆರ್ದಿ ತುಂಬ ಮುಖ, ಕೈ, ಕಾಲೆಲ್ಲ ಎಲ್ಲ ಕಡೆ ಗಾಯಗಳಾಗಿ ಕೀವು ರಕ್ತ ಸೋರುವಂಥ ಸಮಯ. ನೋಡ್ರಿ, ಒಂದೇ ಒಂದು 7ನೇ ಸಾರಿ ಆತನು ಮುಳುಗಿ ಎದ್ದಾಗ ಆತನ ಶರೀರವು ಕೂಸಿನಂತೆ ಆಯ್ತಂತೆ. ನೋಡ್ತಾ ಇದೀವಿ ನೋಡ್ರಿ, ನಾವು ಅನೇಕ ಸರಿ ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಅಯ್ಯೋ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ ಅಂದ್ಬಿಟ್ಟು
ಸುಮ್ಮನೆ ಆಗ್ಬಿಡ್ತೀವಿ. ಆದರೆ ನಿಲ್ಲಿಸ್ಬಾರ್ದು. ಯಾವಾಗ ದೇವ್ರು ಎಲ್ಲಿವರೆಗೂ ನಮಗೆ ಹೇಳಿರ್ತಾರೋ ಅಲ್ಲಿವರೆಗೂ ನಿಲ್ಲಿಸ್ಬಾರ್ದು. ಕೊನೆ ಸಮಯದಲ್ಲಿ ದೇವ್ರು ನಮ್ಮನ್ನು ಅದ್ಭುತ ಮಾಡ್ತಾರೆ. ನಮ್ದು ಆಗೇ ಇಲ್ಲ, ಅಯ್ಯೋ ಏನು ಮಾಡಿದ್ರು ಆಗಲಿಲ್ಲ, ನನ್ನ ಪ್ರಾರ್ಥನೆ ದೇವ್ರು ಕೇಳಲಿಲ್ಲ, ನಾನು ಎಷ್ಟು ಕಷ್ಟಪಟ್ಟರು ಅಲ್ಲಿ ಆಗಲಿಲ್ಲ, ದಯಮಾಡಿ ನಿಲ್ಲಿಸ್ಬೇಡ್ರಿ. ದೇವ್ರು ಎಲ್ಲಿವರೆಗೂ ನಿಮ್ಮನ್ನು ಮುಂದೆ ಹೋಗಿ ಕೇಳ್ತಾ ಇದ್ದಾರೋ, ವ್ಯತ್ಯಾಸ ಕಾಣ್ತಾ ಇಲ್ಲ, ನನ್ನ ಸಾಲ ತೀರಲಿಲ್ಲ, ನನ್ನ ರೋಗ ವಾಸಿ ಆಗಲಿಲ್ಲ ಅಂತ ಯೋಚನೆ ಮಾಡಬೇಡ್ರಿ. ಒಂದಲ್ಲ ಒಂದು ಟೈಮ್ ಇರುತ್ತೆ ಯಾವಾಗ ನೀವು ಸ್ಥಿರಚಿತ್ತವಾಗಿ ನಂಬಿಕೆಯನ್ನು ಕಳೆಕೊಳ್ಳದೆ ನೇರವಾಗಿ ಪ್ರಾರ್ಥನೆ ಮಾಡಿಕೊಂಡು ನೇರವಾಗಿ ನೀವು ದೇವರ ವಾಕ್ಯಕ್ಕನುಸಾರವಾಗಿ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಒಂದು ಕಾಲ ಬರ್ತದೆ, ಆ ದಿನದಲ್ಲಿ ನಿಮ್ಮ ಒಂದು ರೋಗವಾಗಲಿ ಸಾಲಗಳಾಗಲಿ ಒಂದು ದಿವಸ ಸಂಪೂರ್ಣವಾಗಿ ಬಿಡುಗಡೆ ಹೊಂದುವಂಥ ಒಂದು ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಬರ್ತಾ ಇದೆ. ನಾಮನ ಜೀವಿತದಲ್ಲಿ ನಾವು ನೋಡ್ತೇವೆ, ಆತನು 6 ಸರಿ ಮುಳುಗಿದಾಗ ಅಯ್ಯೋ ಒಂದು ಚೂರು ಏನು ವ್ಯತ್ಯಾಸ ಆಗಲಿಲ್ಲ ಅಂತ ಎದ್ದು ಬಂದ್ಬಿಟ್ಟಿದ್ರೆ ಆತನ ಅದ್ಭುತ ನೋಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಅವನು ಸಂಪೂರ್ಣವಾಗಿ ದೇವರ ವಾಕ್ಯದಲ್ಲಿ ನೆಲೆಗೊಂಡು ಸಂಪೂರ್ಣವಾಗಿ ಎಲ್ಲ ಮಾತುಗಳನ್ನು ಕೇಳಿ 7ನೇ ಸರಿ ಮುಳುಗಿದಾಗ ಆತನು ಎದ್ದಾಗ 7ನೇ ಸರಿ ಪೂರ್ಣ 7ನೇ ಒಂದು ನಂಬರ್ ಏನು ಬರುತ್ತೆ ಅಂದರೆ ಸಂಪೂರ್ಣ ಅನ್ನೋದು ಬರುತ್ತೆ. ಆ 7ನೇ ಸರಿ ಸಂಪೂರ್ಣವಾಗಿ ಆತನ ಕೇಳಿದಾಗ ಎದ್ದಾಗ ಆತನ ಶರೀರವು ಏನಾಯಿತು, ಹಸುಗೂಸಿನಂತೆ ಆಯಿತು.